ಜನ ಉತ್ತರ ಕರ್ನಾಟಕದವರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಿಮ್ದು ಕ್ರಮ ಸಂಖ್ಯೆ ಹೇಳ್ಬಿಡಿ. ನನಗೆ ನಿನ್ನೆ ಎಲೆಕ್ಷನ್ ಫಾರ್ಮ್ ತುಂಬಿದ್ದೇನೆ. 18ನೇ ತಾರೀಕಿಗೆ ಕ್ರಮ ಸಂಖ್ಯೆ ಬರ್ತದೆ. ದಯವಿಟ್ಟು ಅವಾಗ ಇನ್ನೊಮ್ಮೆ ಇದೇ ನಮ್ಮ ಚಲನದಿಂದ ನಾನು ಇನ್ನೊಮ್ಮೆ ಬೈಟ್ ಕೊಡ್ತೀನಿ. ನನಗೆ ಕೊಟ್ಟಂಥ ಪ್ರೆಸ್ದವರಾಗಲಿ, ಆಮೇಲೆ PNR ಇವರು ಮಾಡಿದ್ದು ಆಗಲಿ, DGR ಆಗಲಿ, ಮೀಡಿಯಾದವರಾಗಲಿ ನನ್ನಂಥವ್ರಿಗೆ ಸಹಕಾರ ಕೊಡಬೇಕು. ನಂದು ಏನಿದೆ ಅಂತಂದರೆ ಹಣ ಕೊಡಲ್ಲ, ಸರೆ ಕೊಡಲ್ಲ, ಕೋಳಿ ಕೊಡಲ್ಲ, ಯಾವುದೋ ಆಶೆ ತೋರಿಸಿದೆ. ನಾನು ನಿಮ್ಮ ಸೇವೆಗಾಗಿ ನಿಂತು ಒಂದು ಗುಲಾಬಿ ಹೂ ಕೊಟ್ಟು ನಿಮ್ಮನ್ನು ವೆಲ್ಕಮ್ ಮಾಡಿದ್ದೀನಿ. ದಯವಿಟ್ಟು ಗುಲಾಬಿ ಹೂ ಸ್ವೀಕಾರ ಮಾಡಿ ನನಗೆ ಹೆಚ್ಚಿನ ಮಟ್ಟದಲ್ಲಿ ಪ್ರಥಮ ಪ್ರಾಶಸ್ತ್ಯ 1 ನಂಬರು 1 ಅನ್ನೋ ನನ್ನ ಹೆಸರಿನ ಮುಂದೆ 1 ಅಂತ ಮಾಡಿ ನಾನು ಜಯಶೀಲನ್ನು ಮಾಡಬೇಕಾಗಿ ನಾನು ವಿನಂತಿಸಿದ್ದೇನೆ. ನಮ್ಮ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಸಾಹಿತ್ಯ ಜಿಲ್ಲಾಧ್ಯಕ್ಷರಾದಂಥ ಅವರ ಗೌರವದೀಪಾರಿಗೆ ಡಾಕ್ಟರ್ ಲಿಂಗರಾಜ್ ಅಂಗಡಿ ಬಂದಿದ್ದಾರೆ. ಅವರಿಗೂ ನಾನು ಸ್ವಾಗತ ಮಾಡ್ತಾ, ಇಡೀ ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳು ನನ್ನ ಒಕ್ಕೂರದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ, ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೇ ನನಗೆ ಆನಂದ. ಈ ಆನಂದ ಇನ್ನೂ ಹೆಚ್ಚು ಉಮ್ಮಿ ನನ್ನ ಆಶೀರ್ವಾದ ಮಾಡಿ ಮತ್ತು ಹೆಚ್ಚು ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ಇನ್ನೂ ಶಕ್ತಿ ಕೊಟ್ಟು ಬಂದಂಗೆ ಆಗಿದೆ. ದಯವಿಟ್ಟು ನಾವು ಹೆಚ್ಚು ಶಕ್ತಿ ಬಂದಿದೆ. ಬನ್ನಿ ಸರ್, ನೀವೆಲ್ಲರೂ ನನಗೆ ಹೆಚ್ಚಿನ ಮಟ್ಟದಲ್ಲಿ ಆರಿಸಿಕೊಡ್ಬೇಕಾಗಿ ಕಳಕಳಿ ವಿನಂತಿ. ನಾನು ಸದ್ಯಕ್ಕೆ ಹುಬ್ಬಳ್ಳಿ ಬಾರ್ ಕರ್ಸಿನಲ್ಲಿ ಸಣ್ಣ ತೆಗೆದುಕೊಂಡು ಅಲ್ಲಿ ನಾನು ವಕೀಲ ವೃತ್ತಿ ಮಾಡ್ತಾ ಇದ್ದೇನೆ. ನಮ್ಮ ಹಿರಿಯರಾದಂಥ ಭಾಗ್ಯವಾಡಿಯವರು ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದವರು. ನಾನು ಆಕಸ್ಮಿಕವಾಗಿ ಅದನ್ನು ನನ್ನ ಕೆಲಸಕ್ಕೆ ಬಂದಿದ್ದೇನೆ ಅವರಿಗೆ. ಈಗ ನೋಡಿದ ತಕ್ಷಣ ನನ್ನ ಕರೆದರು. ಹೀಗಾಗಿ ಅವರ ಒಂದು ಆಯ್ಕೆ ಆಗಬೇಕು, ಅವ್ರ ಶುಭ ಕೋರ್ತಾ ಇದ್ದೇನೆ, ಅವ್ರ ಜೊತೆಗೆ ಇರ್ತೇನೆ ಅಂತ ಹೇಳ್ತಾ ನನಗೆ ಅವ್ರ ಶುಭ ಕೋರಿ ನನ್ನ ಮಾತಾಡ್ತೀನಿ. ಉಚ್ಚ ನ್ಯಾಯಾಲಯದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಈಗ ಭಾಗ್ಯವಾಡಿಯವರು ಈಗಲೇ ಭೇಟಿಯಾದರು. ಅವ್ರು ಬೆಳಗಾವಿದವರು ಅಂದರೆ ನನಗೆ ತುಂಬ ಸಂತೋಷ ಆಯಿತು. ಅವರ ಸ್ಫೂರ್ತಿ, ಅವರ ಸ್ಪಿರಿಟ್ ನೋಡಿ ನನಗೂ 2 ಮಾತು ಮಾಡಬೇಕು. ದಯವಿಟ್ಟು ಎಲ್ಲ ಸದಸ್ಯರು ಅವರ ಸ್ಫೂರ್ತಿಗೆ ತಮ್ಮ ಪ್ರಥಮ ಪ್ರತಿಷ್ಠದ ಒಂದು ಓಟನ್ನು ಕೊಟ್ಟು ಅವರಿಗೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಇದರಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಪರವಾಗಿ 30 ನಾಮಪತ್ರಗಳು ಸಲ್ಲಿಕೆಯಾಗಿದೆ. ಅದರಲ್ಲಿ ವಿಶೇಷವಾಗಿ ಪ್ರಪ್ರಥಮದಲ್ಲಿ ರಾಜು ಬಾಗೇವಾಡಿಯವರು ತಮ್ಮ ಅಭ್ಯರ್ಥಿ ಚನ್ನಬಸಪ್ಪ ಬಾಗೇವಾಡಿಯವರು ತಮ್ಮ ಒಂದು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಬೆಂಬಲಿಸಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಾನು ರವೀಂದ್ರ ತೋಟಿಗೇರ್, ಸಾಹಿತಿ, ವಕೀಲರು ಹಾಗೂ ಗಡಿ ತಜ್ಞ.